ಭಾರತದ ಸಂವಿಧಾನಕ್ಕೆ ವಿವಿಧ ದೇಶದಿಂದ ಎರವಲು ಪಡೆದ ಅಂಶಗಳು. ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯ ನ್ಯಾಯಾಂಗ ವ್ಯವಸ್ಥೆ, ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಮಹಾಭಿಯೋಗ. ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಪದ್ಧತಿ, ಕಾನೂನಿನ ಪದ್ಧತಿ, ಶಾಸಕಾಂಗೀಯ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ರಿಟ್ಗಳು, ಸಂಸದೀಯ ಸವಲತ್ತು, ದ್ವಿಸದನ ಪದ್ಧತಿ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ, ಮುಕ್ತ ವ್ಯಾಪಾರ, ವಾಣಿಜ್ಯ ಮತ್ತು ಅಂತರ್ ಸಂಬಂಧ, ಸಂಸತ್ತಿನ ಜಂಟಿ ಸದನ. ಜರ್ಮನಿಯ ವೈಮರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ ಮಾಡುವುದು. ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು, ಪ್ರಸ್ತಾವನೆಯಲ್ಲಿರುವ ರಾಜಕೀಯ, ಸಮಾಜಕ್ಕೆ ನ್ಯಾಯದ ಅಧ್ಯಾಯಗಳು. ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಸಂವಿಧಾನದ ತಿದ್ದುಪಡಿ ವಿಧಾನ ಹಾಗೂ ರಾಜ್ಯಸಭೆ ಸದಸ್ಯರ ಚುನಾವಣೆ. ಕೆನಡಾ ದೇಶದ ಸಂವಿಧಾನದಿಂದ ಪ್ರಬಲಗೊಂಡ ಕೇಂದ್ರದ ಶೇಷಾಧಿಕಾರ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ. ಜಪಾನ್ ಸಂವಿಧಾನದಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಕರಣ, ಸಲಹೆ, ಕಾನೂನಿನಿಂದ ರಚಿಸಿದ ವಿಧಾನಗಳು. ಐರಿಷ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನೇಮಕ, ರಾಷ್ಟ್ರಪತಿ ಚುನಾವಣೆ ವಿಧಾನ. ಫ್ರೆಂಚ್ ಸಂವಿಧಾನದಿಂದ ಪ್ರಸ್ತಾವನೆಯಲ್ಲಿರುವ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಪದವನ್ನು 1799ರಲ್ಲಿ ಎರವಲು ಪಡೆಯಲಾಗಿದೆ. ರಷ್ಯಾದ ಸಂವಿಧಾನದಿಂದ ಪ್ರಸ್ತಾವನೆ ನ್ಯಾಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ. ರಾಷ್ಟ್ರೀಯ ಸಂಕೇತಗಳು. ರಾಷ್ಟ್ರೀಯ ಪ್ರಾಣಿ ಹುಲಿ. 1973ಕ್ಕಿಂತ ಮೊದಲು ಸಿಂಹ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿ ನಂತರ ಹುಲಿಯನ್ನು ರಾಷ್ಟ್ರ ಪ್ರಾಣಿಯನ್ನು ಮಾಡಲಾಯಿತು. ರಾಷ್ಟ್ರೀಯ ಹೂವು ಕಮಲ. ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿಯ ಡಾಲ್ಫಿನ್. ರಾಷ್ಟ್ರೀಯ ನದಿ ಗಂಗಾ ನದಿ. ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಕ್ಯಾಲೆಂಡರ್. ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ಮರ ಆಲದ ಮರ. ರಾಷ್ಟ್ರ ಕವಿ ರವೀಂದ್ರನಾಥ್ ಟ್ಯಾಗೋರ್. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ನಾಣ್ಯ ಇಂಡಿಯನ್ ರೂಪಾಯಿ. ರಾಷ್ಟ್ರೀಯ ಸರೀಸೃಪ ಕಾಳಿಂಗ ಸರ್ಪ. ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್. ಭಾರತದ ರಾಷ್ಟ್ರೀಯ ಸಂಕೇತಗಳು. ಭಾರತದ ರಾಷ್ಟ್ರಗೀತೆ ಜನಗಣ ಮನ. ರಚಿಸಿದವರು ಬಂಗಾಳ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು. ರಚನೆಯಾದ ವರ್ಷ 1911ರಲ್ಲಿ. ಮೊದಲ ಬಾರಿಗೆ ಹಾಡಿದ್ದು 1911 ಡಿಸೆಂಬರ್ 27ರಂದು ಕಲ್ಕತ್ತಾ ಅಧಿವೇಶನದಲ್ಲಿ. ಹಾಡಿದವರು ಸರಳಾದೇವಿ ಚೌಧುರಾಣಿ. ರಾಷ್ಟ್ರಗೀತೆಯನ್ನು ಹಿಂದಿ, ಉರ್ದು ಭಾಷೆಗೆ ಭಾಷಾಂತರಿಸಿದವರು ಅಭಿಜಿತ್ ಅಲಿ. ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸಿದ ದಿನಾಂಕ 1950 ಜನವರಿ 24ರಂದು. ರಾಷ್ಟ್ರಗೀತೆ ಹಾಡಲು ತೆಗೆದುಕೊಳ್ಳುವ ಸಮಯ 52 ಸೆಕೆಂಡುಗಳು. ರಾಷ್ಟ್ರಗೀತೆಯನ್ನು ಸಂಕ್ಷಿಪ್ತವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯ 20 ಸೆಕೆಂಡುಗಳು. ಭಾರತ ದೇಶದ ನಾಡಗೀತೆ ವಂದೇ ಮಾತರಂ. ರಚನೆ ಮಾಡಿದವರು ಬಂಗಾಳ ಕವಿ ಬಂಕಿಂ ಚಂದ್ರ ಚಟರ್ಜಿಯವರು. ರಚನೆಯಾದ ವರ್ಷ 1882ರಲ್ಲಿ. ಮೊದಲ ಬಾರಿಗೆ ಹಾಡಿದ್ದು 1896ರ ಕಲ್ಕತ್ತಾ ಅಧಿವೇಶನದಲ್ಲಿ. ಮೊದಲು ಹಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ನಾಡಗೀತೆಯನ್ನಾಗಿ ಅಂಗೀಕಾರ 1950 ಜನವರಿ 24ರಂದು. ಯಾವ ಕಾದಂಬರಿಯಿಂದ ಆಯ್ಕೆ ಮಾಡಲಾಗಿದೆ? ಆನಂದ ಮಠದಿಂದ. ಭಾರತದ 6 ಶಾಸ್ತ್ರೀಯ ಭಾಷೆಗಳು. ತಮಿಳು 2004ರಲ್ಲಿ, ಸಂಸ್ಕೃತ 2005ರಲ್ಲಿ, ತೆಲುಗು 2008ರಲ್ಲಿ, ಕನ್ನಡ 2008ರಲ್ಲಿ, ಮಲಯಾಳಂ 2013ರಲ್ಲಿ,
ಓರಿಯ 2014ರಲ್ಲಿ